ಇನ್ನು ರಾಜ್ಯಾದ್ಯಂತ ತೀವ್ರ ವಿರೋಧಕ್ಕೆ ಕಾರಣವಾಗಿರತಕ್ಕಂಥ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಮಠಾಧೀಶರುಗಳು ಕೂಡ ಈಗ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ರಂಭಾಪುರಿ ಜಗದ್ಗುರುಗಳು ಕೂಡ ಇದನ್ನು ವಿರೋಧ ಮಾಡಿದ್ದಾರೆ. ಸರ್ಕಾರ ಪತನದ ಎಚ್ಚರಿಕೆಯನ್ನು ನೀಡಿದ್ದಾರೆ ರಂಭಾಪುರಿ ಶ್ರೀಗಳು. ಜಾತಿ ಗಣತಿ ಜಾರಿಯಾದರೆ ಸರ್ಕಾರದ ಪತನ ಖಚಿತ. ಸರ್ಕಾರಕ್ಕೆ ರಂಭಾಪುರಿ ಶ್ರೀಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಲಿಂಗಾಯತ ಸಮುದಾಯ ಜಾತಿ ಗಣತಿ ವರದಿಯನ್ನು ಒಪ್ಕೊಂಡಿಲ್ಲ. ಜಾತಿ ಗಣತಿಯಲ್ಲಿ ಕೆಲವು ಸಣ್ಣ ಸಮಾಜಗಳು ಬಿಟ್ಟು ಹೋಗಿವೆ, ಅದನ್ನು ಸೇರಿಸಬೇಕಾಗಿತ್ತು. ಆಮೇಲೆ ಮನೆ ಮನೆ ಜಾತಿ ಗಣತಿ ಸರಿಯಾಗಿ ಆಗಿಲ್ಲ. ಯಾರನ್ನು ಕೇಳಿದ್ರು ನಮ್ಮನೆಗೆ ಬಂದಿಲ್ಲ ಅಂತಾರೆ. ಜಾತಿ ಗಣತಿ ವರದಿಯನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹಾವೇರಿಯಲ್ಲಿ ರಂಭಾಪುರಿ ಶ್ರೀಗಳು ಆಗ್ರಹಿಸಿದ್ದಾರೆ. ಗದಗದ ತೋಂಟದಾರ್ಯ ಶ್ರೀಗಳು ಕೂಡ ಇವತ್ತು ಬೆಳಗ್ಗೆ ಇದನ್ನು ವಿರೋಧಿಸಿದರು. ಜೊತೆಗೆ ಜಗದ್ಗುರು ಶ್ರೀ ರಂಭಾಪುರಿ ಶ್ರೀಗಳಿದ್ದಾರೆ. ಅಜರ ನಾಳೆ ಸಚಿವ ಸಂಪುಟ ಕರೆದಿರುವಂಥದ್ದು ಜಾತಿ ಗಣತಿ ಬಗ್ಗೆ. ಇದರಲ್ಲಿ ಈಗಾಗಲೇ ಸೋರಿಕೆ ಆಗಿರುವಂಥದ್ದು, ಲಿಂಗಾಯತ ಸಮುದಾಯವನ್ನು ಕಡಿಮೆ ತೋರಿಸಿರುವಂಥದ್ದು, ಈ ಬಗ್ಗೆ ಏನು ಹೇಳ್ತೀವಿ? ಈಗ ನಾಳೆ ಸಚಿವ ಸಂಪುಟದ ಸಭೆ ಒಂದು ಕಡೆ ಇದೆ, ಇನ್ನೊಂದು ಕಡೆ ಯಾರು ಅನ್ಯಾಯಕ್ಕೆ ಒಳಗಾಗಿದೆ ಆ ಸಮುದಾಯದ ಜನರು ಅವರು ಕೂಡ ಪ್ರತ್ಯೇಕವಾಗಿ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದು ಎಲ್ಲರಿಗೂ ಕೂಡ ಗೊತ್ತಾಗುವಂಥದ್ದು. ವೀರಶೈವ ಲಿಂಗಾಯತ ಅಖಂಡವಾದಂಥ ಸಮಾಜ, ಈ ಸಮಾಜದಲ್ಲಿರುವಂಥ ಒಳಜಾತಿಗಳನ್ನು ವರ್ಗೀಕರಣ ಮಾಡಿ ಒಟ್ಟು ಸಂಖ್ಯೆಯನ್ನು ಭಾಳಷ್ಟು ಕಡಿತಗೊಳಿಸಿದ್ದಾರೆ. ಅದು ಆಗಬಾರ್ದು. ಅವು ವೀರಶೈವ ಧರ್ಮದ ಯಾವುದೇ ಒಳಪಂಗಡಗಳು ಇದ್ದರೂ ಕೂಡ ಅವರು ಮೂಲ ವೀರಶೈವ ಲಿಂಗಾಯತರೇ ಹೊರತು ಆ ಒಳ ಜಾತಿಗಳು ಇಲ್ಲಿ ನಮೂದನಿಗೆ ಬರೋದಿಲ್ಲ. ಅದನ್ನು ರಾಜಕೀಯ ಮುತ್ಸದ್ದಿಗಳು ಸರಿಯಾಗಿ ಪರಾಮರ್ಶಿಸಿ ಒಳ್ಳೆಯ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ಅದಕ್ಕೆ ವ್ಯತಿರಿಕ್ತವಾಗಿ ಏನಾದರೂ ನಡ್ಕೊಂಡ್ರೆ ಯಾರು ಈ ಕೃತ್ಯಗಳನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಪ್ರಾಯಶ್ಚಿತ್ತವನ್ನು ಅವರು ಅನುಭವಿಸುವಂಥದ್ದು ಶತಸಿದ್ಧ. ಇಷ್ಟು ಶ್ರೀಗಳ ಮಾತು, ಅದನ್ನು ಜಾತಿ ಗಣತಿಯನ್ನು ಮತ್ತೆ ಪುನರ್ ಪರಿಶೀಲಿಸಬೇಕು ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಗರ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ. ವರದಿ ಇನ್ನೂ ಮಂಡನೆಯಾಗಿದೆ ಅಷ್ಟೇ. ಈಗ ಅದು ಜಾರಿಗೆ ಬಂದಿಲ್ಲ. ಆದರೆ ಜಾರಿಗೆ ಬರುವ ಮುನ್ನವೇ ಎಚ್ಚರಿಕೆಯನ್ನು ನೀಡುವ ಕೆಲಸಗಳನ್ನು ಕೆಲ ಸಮುದಾಯದ ಮುಖಂಡರು ಶ್ರೀಗಳು ಮಾಡ್ತಾ ಇದ್ದಾರೆ.